ಹಾಯ್ ಫ್ರೆಂಡ್ಸ್, ಇಂದು ನಾವು ಆರೋಗ್ಯಕರವಾದ ಮುಳ್ಳು ಸೌತೆಯ ಕಡುಬು ಹೇಗೆ ಮಾಡೋದು ಹೇಳಿ ನೋಡುವ. ಇದು ವೆರಿ ಕ್ವಿಕ್ಕಾಗಿ ಬರೀ 3 ಇಂಗ್ರೀಡಿಯೆಂಟ್ಸಿಂದ ಮಾಡಲಪ್ಪದು. ಮೊದಲಿಗೆ ಮುಳ್ಳು ಸೌತೆಯನ್ನು ಲಾಯಕಕ್ಕೆ ಹೆಚ್ಚಿದ ಹೀಗೆ ಮಣಿಕೊಳ್ಳಬೇಕು. ಮತ್ತು ಇದಕ್ಕೆ ಉಪ್ಪನ್ನು ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ನಾನು ಇಲ್ಲೊಂದು 2 ಮುಳ್ಳು ಸೌತೆ ಮತ್ತೊಂದು 2 ಸ್ಪೂನಷ್ಟು ಉಪ್ಪು ತಗೊಂಡಿದ್ದೆ. ಇದರ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕೋದು ಬೇಡ, ಅಂತೆ ಮಿಕ್ಸ್ ಮಾಡಿದರೆ ಆಗ್ತಿದೆ. ಮುಳ್ಳು ಸೌತೆ ಅದೇ ನೀಡು ಬಿರೋ ಕಾರಣ ಬೇಕು ಇಲ್ಲ. ಇದಾದ ಮೇಲೆ ಕಾಯಿ ತುರಿಯನ್ನು ಹಾಕಬೇಕು. ಕಾಯಿಯನ್ನು ಲಾಯಕಕ್ಕೆ ತುರಿದು ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ಹಾಕಿದ ಕೂಡಲೇ ಒಂದು ಸಣ್ಣ ಮಿಕ್ಸ್ ಕೊಡುವ. ಇದಕ್ಕೆ ಹೀಗೆ ಲಾಯಕಕ್ಕೆ ಮಿಕ್ಸ್ ಮಾಡಬೇಕು. ಇನ್ನೀಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋ. ನಾನು 1 ಬೌಲ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೆ. ಇದು ಫ್ರೆಶ್ ಅಕ್ಕಿ ಹಿಟ್ಟು. ಇದರ ತಗೊಂಡು ಇನ್ನೀಗ ಲಾಯಕಕ್ಕೆ ಮಿಕ್ಸ್ ಮಾಡಬೇಕು. ನೀರು ಹಾಕದೆ ಮಿಕ್ಸ್ ಮಾಡಲೇ ಟ್ರೈ ಮಾಡಬೇಕು. ಒಂದು ವೇಳೆ ತುಂಬ ಗಟ್ಟಿ ಆಯ್ತು ಗ್ರಹಿಸಿದರೆ ಮೇಲೆಗೆ ನೀರನ್ನು ಸ್ಪ್ರಿಂಕಲ್ ಮಾಡಿದಂಗೆ ಮಾಡಬೇಕು. ರಜವೇ ನೀರು ಹಾಕಿ ಕಲಸಬೇಕು. ಹೀಗೆ ನೀರನ್ನು ತಗೊಂಡು ಕೈಗೆ ಹಾಕಿ ಪಸೆ ಹಾಕಿ ಇನ್ನೊಂದು ಲಾಯಕಕ್ಕೆ ಮಿಕ್ಸ್ ಕೊಡಬೇಕು. ಸಾಮಾನ್ಯಕ್ಕಿದೆ ಈ ಹದಕ್ಕೆ ಬರೋಕ್ಕಿದ ಕೈಲಿ ತೆಗೆದಪ್ಪಾಗ ಈ ಹದಕ್ಕೆ ಬರಬೇಕು. ಅಲ್ಲಿಗೆ ನಮ್ಮ ಹಿಟ್ಟು ರೆಡಿ ಆಯ್ತು ಇಷ್ಟೊತ್ತಿಗೆ. ಇನ್ನೀಗ ಒಂದು ಬಾಳೆ ಎಲೆ ತಗೊಂಡಿದ್ರೆ ನಾನು ಬಾಡಿಸಿದೆ, ಅದಕ್ಕೊಂಚೂರು ತೆಂಗಿನೆಣ್ಣೆ ಸವರಿದ್ದೆ. ಇದಕ್ಕೆ ನಾವು ಮಾಡಿಟ್ಟ ಹಿಟ್ಟನ್ನು ತೆಳ್ಳಗೆ ಹಚ್ಚಬೇಕು. ಇದೆಲ್ಲ ಲಾಯಕಕ್ಕೆ ತಟ್ಟುತ್ತಾ ಬರಬೇಕು. ನೀಟಾಗಿ ತಟ್ಟುತ್ತಾ ಬಂದು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಅಟ್ಟಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದರೆ ಅಲ್ಲಿಗೆ ನಮ್ಮದು ಕಡುಬು ರೆಡಿ ಆಯಿತು. ಹಿಂಗೆ ಒಂದೊಂದನೇ ತಟ್ಟೆಗಿದೆ. ಎಷ್ಟು ತೆಳು ಆವತ್ತೋ ಅಷ್ಟು ತೆಳು ಮಾಡಬೇಕು. ಅದು ಲಾಯ್ಕ್ ಆವತ್ತು ತಿಂಬಲೆ ಎಷ್ಟು ಇಡುತ್ತೋ ಅಷ್ಟು ತೆಳು ಮಾಡಿ ಹೀಗೆ ಫೋಲ್ಡ್ ಮಾಡಬೇಕು. ಇದು ನಾವು ಎಲೆ ಬಾಡಿಸಿದ ಕಾರಣ ಎಲೆ ಹರಿತು ಹೇಳಿ ಹೆದರಿಕೆ ಇಲ್ಲ. ತೆಂಗಿನೆಣ್ಣೆ ಹಾಕಿದ ಕಾರಣ ಲಾಯಕಕ್ಕೆ ತೆಗೋಲು ಬರ್ತಿದ್ದ. ಹೀಗೆ ಎಲ್ಲವನ್ನು ಮಡಚಿ ಇನ್ನು ಅಟ್ಟಿಗೆಯ ಪಾತ್ರೆಯಲ್ಲಿ ಬೇಯಲೆ ಮಡಗುವ. ಮಡಿಗೆ ಆದ ಮೇಲೆ ಮುಚ್ಚಳ ಮಿಚ್ಚಿ ಈ ತೆಳ್ಳಗೆ ಹಾಕಿದ ಕಾರಣ ಒಂದು 20 ನಿಮಿಷ ಬೆಂದರೆ ಸಾಕಾಗ್ತಿದ್ದ. 20 ನಿಮಿಷ ಹಾಕಿ ಬೆಂದು ನೋಡಿದ್ರೆ ಈ ರೀತಿ ಲಾಯಕ ಬೆಂದಿರುತ್ತೆ. ನಿಮಗೆ ಚಟ್ನಿ ಒಟ್ಟಿಗಾರು ತಿಂಬಲಕ್ಕು ಅಥವಾ ಸಾಂಬಾರಿದ್ದರೆ ಸಾಂಬಾರೊಟ್ಟಿಗೂ ತಿಂಬಲಕ್ಕು. ನಾನು ಬೆಣ್ಣೆ ಮತ್ತು ತುಪ್ಪ ಅಥವಾ ಹನಿ ಹಾಕಿ ಮಕ್ಕಳಿಗೆ ಕೊಡ್ತೆ. ಭಾರಿ ಲಾಯಕ ಆಯ್ತು ತಿಂಬಲೆ.